ಮೇಷರಾಶಿಯವರು ಯಾವುದೋ ಒಂದು ಸಾಹಸವನ್ನು ಮಾಡಬೇಕು, ವಿಶೇಷವಾದಂತಹ ಒಂದು ಕಾರ್ಯವನ್ನು ನಡೆಸಬೇಕು, ಏನೋ ಒಂದು ರೀತಿಯಲ್ಲಿ ಬಲಪ್ರದರ್ಶನಕ್ಕೆ ಅವಕಾಶವಾಗುವಂತಹ ಕೆಲಸವನ್ನು ಮಾಡಿ ಜಯಗಳಿಸಬೇಕು ಅಂತಕ್ಕಂತಹ ಸಾಹಸಯುತವಾದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶಗಳಿದೆ. ಆ ಪ್ರಯತ್ನದಲ್ಲಿ ನೀವು ಕೂಡ ಇರ್ತೀರಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಅಥವಾ ಅಂಥ ವಿಷಯದಲ್ಲಿ ಹೆಚ್ಚು ಗಮನವನ್ನು ಕೊಡ್ತೀರಿ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕಾದಂಥದ್ದು. ಪ್ರಮುಖವಾದಂತಹ ಕೆಲಸಗಳಿಗೆ ಉತ್ತಮವಾದಂತಹ ದಿವಸ, ಬಹಳ ಒಳ್ಳೆಯ ದಿವಸ ಇದೆ. ಹಾಗಾಗಿ ಅಂತಹ ಯೋಗ್ಯವಾದಂತಹ ಕೆಲವು ಕೆಲಸಗಳನ್ನು ಮಾಡುವಲ್ಲಿ ಅಥವಾ ಆ ಕೆಲಸಕ್ಕೆ ಸಂಕಲ್ಪ ಮಾಡೋದರಲ್ಲಿ, ಕೆಲಸವನ್ನು ಚಾಲನೆ ಮಾಡೋದರಲ್ಲಿ ನಿಮ್ಮ ಗಮನ ಹೆಚ್ಚಾಗಿರಲಿ ಅಂತಕ್ಕಂಥದ್ದು. ಸಹೋದರ ವರ್ಗದಿಂದ ಧನ ಸಹಾಯ, ಸಹಕಾರ ಪ್ರತಿಯೊಂದು ಕೂಡ ಸಿಕ್ಕುವ ಯೋಗ ಇದೆ. ಅಣ್ಣ ತಮ್ಮ, ಅಕ್ಕ ತಂಗಿಯರು ನಿಮ್ಮ ಯೋಜನೆಗಳಿಗೆ ಅಥವಾ ನಿಮ್ಮ ಯಾವುದೋ ಒಂದು ಉತ್ತಮವಾದಂತಹ ಮಹತ್ತರವಾದಂತಹ ಕೆಲಸಕ್ಕೆ ಹಣವನ್ನೂ ನೀಡ್ತಾರೆ. ಜೊತೆಗೆ ಅವರ ಪರಿಪೂರ್ಣವಾದಂತಹ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು. ಸಾಲದ ವಿಚಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ದಿವಸ ಸಾಲದ ವಿಷಯವಾಗಿ ನೀವೇನಾದರೂ ವ್ಯವಹಾರವನ್ನು ನಡೆಸಿದರೆ ಅದು ಮುಂದಿನ ದಿನಮಾನದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅನಗತ್ಯವಾದಂತಹ ಪ್ರಯಾಣಗಳು ಏನೇ ಇದ್ದರೂ ಕೂಡ ಅದನ್ನು ಮುಂದೂಡಬೇಕಾಗತ್ತೆ. ಇವತ್ತಿಗೆ ಅದನ್ನು ಇಟ್ಟುಕೊಳ್ಬೇಡಿ ಅನ್ನುವಂಥದ್ದು. ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಅದು ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಅಡ್ಡಿ ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕಾದಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಕುಟುಂಬದವರ ಬೆಂಬಲ, ಕುಟುಂಬದವರ ಸಹಕಾರ ಬಹಳ ಕಡಿಮೆ ಇರತಕ್ಕಂತಹ ದಿವಸ. ನೀವು ಯಾವ ಕೆಲಸ ಮಾಡಿ, ಏನು ಮಾತಾಡಿ, ಯಾವ ಯೋಜನೆಗಳನ್ನು ಹಾಕ್ಕೊಳ್ಳಿ ಅಥವಾ ಎಂತಹ ಸಮಸ್ಯೆಯಲ್ಲಿ ನೀವು ಸಿಲುಕಿರಿ, ಮನೆಯವರು ನಿಮಗೆ ಸಹಕಾರ ನೀಡುತ್ತಾರೆ ಅನ್ನುವಂಥದ್ದು ಭ್ರಮೆಯಾಗತ್ತೆ. ಕೇವಲ ಅದು ನಿಮ್ಮ ಊಹೆ, ನಿಮ್ಮ ಕಲ್ಪನೆ ಅಷ್ಟೇ. ಯಾವ ಕಾರಣಕ್ಕೂ ಮನೆಯವರು ಸಹಾಯವನ್ನು ಮಾಡುವುದಿಲ್ಲ. ನ್ಯಾಯಾಲಯದಲ್ಲಿ ಏನಾದರೂ ಪ್ರಕರಣಗಳಿದ್ದರೆ ಅದು ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳಿದೆ ಅಷ್ಟೆ. ಅದನ್ನು ಗಮನಿಸ್ಕೊಳ್ಬೇಕು. ಕಾನೂನಾತ್ಮಕವಾದಂತಹ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ. ಆ ರೀತಿಯ ಪ್ರಯತ್ನಗಳು ನಿಮ್ಮದಾಗಿದ್ದರೆ ನೀವೇನಾದರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರಿತಕ್ಕಂಥದ್ದು. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಅವರ ನಡೆ ನುಡಿ ಇವೆಲ್ಲ ನಿಮಗೆ ಏನೋ ಒಂದು ರೀತಿಯಲ್ಲಿ ಕೆಟ್ಟ ಅನುಭವವಾಗಿ ಪರಿಣಮಿಸ್ತಕ್ಕಂಥದ್ದಿದೆ. ಅದನ್ನು ಗಮನಿಸ್ಕೊಳ್ಳಿ ಅಂತಕ್ಕಂಥದ್ದು. ನಿಮ್ಮ ಕೆಲವು ಕೆಲಸಗಳು ತುಂಬ ನಿಧಾನವಾಗ್ತಕ್ಕಂಥದ್ದು ಮನಸ್ಸಿಗೆ ಬಹಳ ಬೇಸರವನ್ನು ಉಂಟು ಮಾಡುತ್ತೆ. ಸ್ವಭಾವತಃ ನೀವೇ ನಿಧಾನವಾಗಿದ್ದರಂತೂ ಅದು ಇನ್ನಷ್ಟು ನಿಧಾನಗತಿಯನ್ನು ಪಡ್ಕೊಳ್ತಕ್ಕಂಥದ್ದಾಗತ್ತೆ. ದೇಹಾಲಸ್ಯ ಅಥವಾ ಸೋಮಾರಿತನ ನಿಮ್ಮನ್ನು ಬೆಂಬಿಡದೆ ಕಾಡ್ತಕ್ಕಂಥದ್ದಾಗತ್ತೆ. ಅದು ಕೂಡ ನಿಮ್ಮ ವ್ಯವಹಾರಕ್ಕೆ ದೊಡ್ಡದಾದಂತಹ ಅಡ್ಡಿ, ಜೊತೆಗೆ ಸವಾಲಾಗುವಂಥದ್ದು. ನಿರ್ದಿಷ್ಟವಾದಂತಹ ಅಥವಾ ಸ್ಥಿರವಾದಂತಹ ಚಿಂತನೆಯನ್ನು ನಡೆಸಿ. ಯಾವುದೇ ಆದರೂ ಕೂಡ ಫರ್ಮ್ ಆಗಿ ನಾನು ಹೀಗೆ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ನವಗ್ರಹರನ್ನು ವಿಶೇಷವಾಗಿ ಆರಾಧನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಸುದ್ದಿಯನ್ನು ಕೇಳ್ತೀರಿ. ವ್ಯವಹಾರಕ್ಕೆ ಪೂರಕವಾದಂತಹ ಏನೋ ಒಂದಷ್ಟು ವಿಷಯಗಳು, ಬದಲಾವಣೆಗಳು, ಪರಿವರ್ತನೆಗಳು ನಿಮ್ಮ ಪರವಾಗಿ ನಿಮಗೆ ನಿಮ್ಮ ವ್ಯವಹಾರಕ್ಕೆ ಪೂರಕವಾಗಿ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತೀರಿ. ಅದರಿಂದ ಒಂದಷ್ಟು ಆಗುಹೋಗುಗಳ ಅಥವಾ ಬೇರೆ ಬೇರೆ ರೀತಿಯ ಅನುಕೂಲತೆಗಳು ನಿಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಆಸ್ತಿಯ ವಿಚಾರದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆಯಾಗತಕ್ಕಂಥದ್ದು. ಇದನ್ನು ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ. ಒತ್ತಡವೇ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ. ನಿಮ್ಮ ಆಲೋಚನೆಗಳಿಗೆ ಮಾನ್ಯತೆಯನ್ನು ನೀಡಿ. ಅಂದರೆ
ನೀವು ಏನು ಆಲೋಚನೆ ಮಾಡ್ತೀರಿ ಇದನ್ನು ಕಾರ್ಯರೂಪಕ್ಕೆ ತರುವಂತಹ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಮೊದಲಿರಬೇಕು. ಅದಕ್ಕೆ ಪೂರಕವಾದಂತಹ ಮಾನ್ಯತೆಯೂ ಸಿಕ್ಕುವ ಹಾಗೆ ನೀವು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮನಸ್ಸಿನಲ್ಲಿ ದೀರ್ಘಕಾಲದ ಯೋಚನೆಗಳಿರಬೇಕು. ಅಂದರೆ ಕೇವಲ ಇವತ್ತಿನ ಸುಖ ಸಂತೋಷಕ್ಕೆ ಅಂತ ಮಾತ್ರ ಆಗಬಾರದು. ಬಹುಕಾಲದ ಒಂದು ವ್ಯವಸ್ಥೆಗೆ ಅಥವಾ ಮುಂದಿನ ಪೀಳಿಗೆಗೂ ಕೂಡ ಅನುಕೂಲವಾಗತಕ್ಕಂತಹ ಒಂದು ರೀತಿಯಲ್ಲಿ ಕೆಲವು ನಿರ್ಧಾರಗಳನ್ನು ನೀವು ಮಾಡಬೇಕಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಸರಿಯಾಗಿ ಮಾಡಿ, ಕುಲದೇವತಾ ದರ್ಶನವನ್ನು ಮಾಡಿ, ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೋ ಅಥವಾ ಕ್ಷೇತ್ರಕ್ಕೋ ಹೋಗಿ ಅಲ್ಲಿಯ ಆಶೀರ್ವಾದ ಅನುಗ್ರಹವನ್ನು ಪಡೆದು ಬನ್ನಿ. ಶುಭವಾಗಲಿ. ಕರ್ಕಾಟಕ ರಾಶಿ ವ್ಯಾವಹಾರಿಕವಾಗಿ ಲಾಭ ಇರತಕ್ಕಂಥದ್ದು, ವ್ಯವಹಾರಕ್ಕೆ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ಸಮಯವನ್ನು ಅರ್ಥಪೂರ್ಣವಾಗಿ ಬಳಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಅದು ನಿಮಗೆ ಅನುಕೂಲಕರವಾಗಿ ಫಲವನ್ನು ಪ್ರಭಾವವನ್ನು ಬೀರುವ ಹಾಗೆ ಆಗಬೇಕು ಅಂತಕ್ಕಂಥದ್ದು. ವ್ಯಾವಹಾರಿಕವಾಗಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿರ್ತೀರಿ. ಅಂತಹ ಆಸಕ್ತಿಯಿಂದ ವ್ಯವಹಾರ ಇನ್ನಷ್ಟು ಮತ್ತಷ್ಟು ಬೆಳೀಬೇಕು ಅಂತಕ್ಕಂಥದ್ದು. ಎಲ್ಲವನ್ನೂ ಕೂಡ ಸರಿಯಾದಂತಹ ರೀತಿಯಲ್ಲಿ ನಿಭಾಯಿಸುವ ಹಾಗೆ ನೀವು ಇನ್ನಷ್ಟು ಮತ್ತಷ್ಟು ದೃಢವಾದಂತಹ ಮನಸ್ಸನ್ನು ಹೊಂದಿರಬೇಕು. ವ್ಯವಹಾರದಲ್ಲಿ ಪೂರ್ಣ ದಾಕ್ಷಿಣ್ಯವನ್ನು ಮಾಡಿಕೊಂಡಾಗ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಕೋಪದಿಂದ ಯಾವುದೇ ಕಾರಣಕ್ಕೂ ವರ್ತಿಸಬೇಡಿ. ಕೋಪದಿಂದ ಆಗತಕ್ಕಂತಹ ಹಾನಿ ಮತ್ತೆ ಸರಿಪಡಿಸಲಿಕ್ಕೆ ಕಷ್ಟ ಸಾಧ್ಯವಾದೀತು. ಮನೆಯ ಹಿತಕ್ಕೋಸ್ಕರವಾಗಿ ಕೆಲವು ಯೋಜನೆಗಳನ್ನು ಹಾಕ್ತೀರಿ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರಿಗೂ ಕೂಡ ಒಂದು ಸುಖ, ಶಾಂತಿ, ನೆಮ್ಮದಿ, ಸಂತೋಷಗಳು ಸಿಕ್ಕಬೇಕು, ಸದಾಕಾಲ ಕುಟುಂಬ ಸಂತೋಷವಾಗಿ ಕೂಡಿರಬೇಕು ಅಂತಕ್ಕಂತಹ ಭಾವನೆಯಿಂದ ನಿಮ್ಮ ಒಂದಷ್ಟು ಪ್ರಯತ್ನಗಳು ನಡೆಯುವಂಥದ್ದಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಅದು ನಿಮಗೆ ತುಂಬ ಆನಂದವನ್ನು ತಂದು ಕೊಡುತ್ತೆ. ಜೊತೆಗೆ ನನ್ನ ಶ್ರಮ ಸಾರ್ಥಕವಾಯಿತು, ಆಗ್ತಾ ಇದೆ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರತಕ್ಕಂಥದ್ದು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.